ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಈ ಒಂದು ವಿಡಿಯೋದಲ್ಲಿ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸ್ತಾ ಬರೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಮಾಟ ಮಂತ್ರ ಸಮಸ್ಯೆ ಆಗಿರಬಹುದು ಅಥವಾ ಹಣಕಾಸಿನ ತೊಂದರೆಗಳಾಗಿರಬಹುದು, ಇವಿಷ್ಟು ದೂರ ಆಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು ಆ ಮಂತ್ರವನ್ನು ನಾವು ಹೇಗೆ ಪಠಿಸ್ಬೇಕು, ಯಾವ ಸಮಯದಲ್ಲಿ ಪಠಿಸ್ಬೇಕು, ಇದಕ್ಕಿರುವಂಥ ನಿಯಮಗಳು ಏನು ಅನ್ನೋದನ್ನು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ವಿಡಿಯೋವನ್ನು ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಯನ್ನು ನಾವು ನಿಷ್ಠೆಯಿಂದ, ಶ್ರದ್ಧಾ ಭಕ್ತಿಯಿಂದ, ಪ್ರೀತಿಯಿಂದ ಆರಾಧನೆ ಮಾಡುತ್ತಾ ಬರೋದ್ರಿಂದ ವಾರಾಹಿ ತಾಯಿಯ ಅನುಗ್ರಹ ನಮ್ಮ ಮೇಲೆ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ವಾರಾಹಿ ತಾಯಿಯ ದೇವಸ್ಥಾನಗಳನ್ನು ನಾವು ಕಾಶಿನಲ್ಲಿ ಅಥವಾ ತಮಿಳುನಾಡಲ್ಲಿ, ಈಗ ಬೆಂಗಳೂರಿನಲ್ಲೂ ಕೂಡ ನೋಡ್ಬೋದಾಗಿರುತ್ತೆ. ಹೆಚ್ಚಾಗಿ ವಾರಾಹಿ ತಾಯಿಯನ್ನು ಕಾಶಿಯಲ್ಲಿ ತುಂಬಾ ಆರಾಧನೆ ಮಾಡೋದನ್ನು ನಾವು ನೋಡ್ಬೋದು. ಅಲ್ಲಿ ವಾರಾಹಿ ತಾಯಿಯ ದೇವಸ್ಥಾನನೇ ಇದೆ. ಹಾಗಾಗಿ ವಾರಾಹಿ ತಾಯಿ ತುಂಬಾ ಪವರ್ಫುಲ್ ಆದಂಥ, ಶಕ್ತಿಯುತವಾದಂಥ ದೇವತೆ ಆಗಿರೋದ್ರಿಂದ, ಹಾಗೆ ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಭೂಲೋಕದಲ್ಲಿ ಸಂಚಾರ ಮಾಡೋದ್ರಿಂದ ವಾರಾಹಿ ತಾಯಿಯನ್ನು ರಾತ್ರಿ ಸಮಯದಲ್ಲಿ ಹೆಚ್ಚಾಗಿ ಆರಾಧನೆ ಮಾಡೋದು ತುಂಬಾ ಪ್ರಚಲಿತವಾಗಿರುವಂಥ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ರಾತ್ರಿ ಸಮಯದಲ್ಲಿ ಆರಾಧನೆ ಮಾಡೋದ್ರಿಂದ ಬೇಗ ತಾಯಿ ನಮಗೆ ಅನುಗ್ರಹವನ್ನು ಮಾಡ್ತಾಳೆ ಅಂತ ರಾತ್ರಿ ಸಮಯದಲ್ಲಿ ವಾರಾಹಿ ತಾಯಿಯನ್ನು ಆರಾಧಿಸಲಾಗುತ್ತೆ. ಇನ್ನು ನಮಗೆ ರಾತ್ರಿ ಸಮಯದಲ್ಲಿ ಆರಾಧನೆ ಮಾಡೋದಕ್ಕಾಗೋದಿಲ್ಲ ಅನ್ನೋರು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಾಧನೆಯನ್ನು ಮಾಡ್ತಾರೆ. ಹಾಗೆ ವಾರಾಹಿ ತಾಯಿಯ ಮಂತ್ರಗಳನ್ನಾಗಲಿ ಅಥವಾ ವ್ರತವನ್ನಾಗಲಿ ಪೂಜೆಯನ್ನಾಗಲಿ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಯ ಮಂತ್ರಗಳನ್ನಾಗಲಿ ಅಥವಾ ಪೂಜೆಯನ್ನಾಗಲಿ ಮಾಡೋ ಮುಂಚೆ ನೀವು ಶುದ್ಧವಾಗಿರಬೇಕಾಗುತ್ತೆ. ಸ್ನಾನ ಮಾಡಿ ಮಡಿ ಹುಟ್ಟಿ ಶುದ್ಧವಾದ ಸ್ಥಳದಲ್ಲಿ ನೀವು ಆ ವಾರಾಹಿ ತಾಯಿಯ ಫೋಟೋ ಅಥವಾ ವಿಗ್ರಹ ಇದ್ಯಾವುದೂ ಇಲ್ಲ ಅಂದರೂ ಕೂಡ ಒಂದು ಮಣ್ಣಿನ ಹಣತೆಯನ್ನು ಇಟ್ಟು ಅದನ್ನೇ ವಾರಾಹಿ ತಾಯಿ ಅಂತ ಅಂದ್ಕೊಂಡು ನೀವು ಪೂಜೆಯನ್ನು ಅಥವಾ ವ್ರತವನ್ನು ಮಾಡ್ಬೋದಾಗಿರುತ್ತೆ, ಅಥವಾ ಮಂತ್ರ ಪಠಣೆಗಳನ್ನು ಕೂಡ ಮಾಡ್ಬೋದಾಗಿರುತ್ತೆ. ಇದ್ಯಾವುದೋ ಇಲ್ಲ, ನಾವು ಇದ್ಯಾವುದು ಮಾಡ್ದೇ ಮಂತ್ರಗಳನ್ನ ಪಠಿಸ್ಬೋದಾ ಅಂತ ಅಂದರೆ, ನಾರ್ಮಲ್ಲಾಗಿ ನೀವು ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ಮಂತ್ರಗಳನ್ನ ಪಠಿಸ್ಬೋದಾಗಿರುತ್ತೆ. ಒಂದು ಶುದ್ಧವಾದ ಸ್ಥಳದಲ್ಲಿ ಕೂತ್ಕೊಂಡು ನೀವು ಮಂತ್ರಗಳನ್ನ ಪಠಿಸ್ಬೋದಾಗಿರುತ್ತೆ, ಅಥವಾ ದೇವರ ಮನೆಯಲ್ಲಾದರೂ ಕೂತ್ಕೊಂಡು ನೀವು ಮಂತ್ರಗಳನ್ನು ಪಠಿಸ್ಬೋದಾಗಿರುತ್ತೆ. ನಾನ್ ವೆಜ್ ಏನಾದರೂ ನೀವು ತಿಂದಿದ್ದೀನಿ ಅಂದರೆ ಸ್ನಾನ ಮಾಡಿನೇ ನೀವು ವ್ರತವನ್ನಾಗಲಿ ಅಥವಾ ಒಂದು ಮಂತ್ರ ಪಠಣೆಯನ್ನಾಗಲಿ ಮಾಡ್ಬೋದಾಗಿರುತ್ತೆ. ಇನ್ನು ಹೆಣ್ಮಕ್ಳಾದರೆ ಮುಟ್ಟದಂಥ ಸಮಯದಲ್ಲಿ ನೀವು ಈ ಒಂದು ವ್ರತ ಆಗಲಿ ಅಥವಾ ಪೂಜೆ ಆಗಲಿ ಅಥವಾ ಮಂತ್ರ ಪಠಣೆಗಳನ್ನಾಗಲಿ ಮಾಡಬೇಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ವಾರಾಹಿ ತಾಯಿ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ನಿಮ್ಮ ಒಳ್ಳೆಯದಕ್ಕಾಗಿ ನೀವು ಬೇಡ್ಕೊಬೇಕಾಗುತ್ತೆ. ಬೇರೆಯವರ ಕೆಡುಕಿಗಾಗಿ ನೀವು ಒಂದು ಪೂಜೆನಾಗಲಿ ವ್ರತನಾಗಲಿ ಮಂತ್ರ ಪಠಣೆನಾಗಲಿ ಮಾಡೋದ್ರಿಂದ ಅದು ನಿಮಗೆ ರಿವರ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಮ ಯಶಸ್ಸಿಗೆ, ನಿಮ್ಮ ಒಂದು ತೊಂದರೆಗಳಿಗೆ, ನಿಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ನೀವು ವಾರಾಹಿ ತಾಯಿಯನ್ನು ಆರಾಧನೆ ಮಾಡಬೇಕಾಗುತ್ತೆ. ಬೇರೆಯವರು ಹಾಳಾಗಲಿ ಅಥವಾ ಬೇರೆಯವರು ಉದ್ಧಾರ ಆಗ್ತಿದ್ದಾರೆ ಅವ್ರನ್ನ ನೋಡಿ ನೀವು ಹೊಟ್ಟೆ ಕಿಚ್ಚುಪಟ್ಕೊಂಡು ಈ ರೀತಿ ಮಂತ್ರಗಳನ್ನ ಪಠಣೆ ಮಾಡೋದಾಗಲಿ ಅಥವಾ ವ್ರತಗಳನ್ನು ಮಾಡೋದಾಗಲಿ ಮಾಡಿದ್ರೆ ಅದು ನಿಮಗೆ ರಿವರ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಯ ಮಂತ್ರಗಳನ್ನು 108 ಬಾರಿ ಪಠಿಸ್ಬೇಕಾಗುತ್ತೆ. ನಮಗೆ 108 ಬಾರಿ ಪಠಿಸೋದಕ್ಕಾಗೋದಿಲ್ಲ ಅನ್ನೋರು ಕೂಡ 108 ಬಾರಿ ಒಂದು ಬುಕ್ಕನ್ನು ಇಟ್ಕೊಂಡು ಆ ಮಂತ್ರಗಳನ್ನು ಬರಿಬಹುದಾಗಿರುತ್ತೆ. ಪಠಿಸೋದ್ರಿಂದ ಅಥವಾ ಬುಕ್ಕಲ್ಲಿ ಬರೆಯೋದ್ರಿಂದ ಎರಡರಿಂದನೂ ಕೂಡ ಒಂದೇ ರೀತಿಯ ಸಮನಾದ ಫಲಗಳನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಇನ್ನು ನೀವು ಈ ವಾರಾಹಿ ಮಂತ್ರವನ್ನು ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದಾಗಲೂ ಕೂಡ ಹೇಳ್ಕೊಬಹುದು. ಅಂದರೆ ನೀವು ಸ್ನಾನ ಮಾಡಿದರೆ, ಶುದ್ಧರಾಗಿದ್ದರೆ ಮಾತ್ರ ಹೇಳ್ಕೊಳ್ಳಿ. ನಾನ್ ವೆಜ್ ಏನಾದರೂ ತಿಂದಿದ್ರೆ ನೀವು ಹೇಳ್ಕೊಬೇಡಿ. ಈ ಒಂದು ಮಂತ್ರವನ್ನು ನಾವು 108 ಬಾರಿ ತಪ್ಪದೇ ಪಠಿಸ್ಬೇಕಾಗುತ್ತೆ. ನಮಗೆ 108 ಬಾರಿ ಆಗೋದಿಲ್ಲ ಅನ್ನೋರು 9 ಬಾರಿ, ಇಲ್ಲಾಂದರೆ 11 ಬಾರಿ, 21 ಬಾರಿ, ಇಷ್ಟರಲ್ಲಿ ಎಷ್ಟು ಬಾರಿನಾದರೂ ನೀವು ಪಠಿಸ್ಬೋದಾಗಿರುತ್ತೆ. ಹಾಗೆ ವಾರಾಹಿ ತಾಯಿಯ ಮಂತ್ರಗಳನ್ನು ಪಠಿಸೋದಾಗಲಿ ಅಥವಾ ವ್ರತವನ್ನು ಮಾಡೋದಾಗಲಿ ಒಂದು ಮಂಡಲದ ರೀತಿಯಲ್ಲಿ ಮಾಡಬೇಕಾಗುತ್ತೆ. ನೀವು ಒಂದು ಮಂಡಲ ರೀತಿಯಲ್ಲಿ ಮಾಡ್ತಾ ಬರೋದ್ರಿಂದ ನೀವೇ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿನ ನೋಡ್ಬೋದು, ಸಮಸ್ಯೆಗಳು ಬಗೆಹರಿಯೋದನ್ನು ನೋಡಬಹುದು. ಹಾಗೆ ನಿಮ್ಮ ಹಣಕಾಸಿನ ತೊಂದರೆಗಳು ಕೂಡ ದೂರ ಆಗಿ ನಿಮ್ಮ ಹಣದ ಹರಿವು ಹೆಚ್ಚಾಗೋದನ್ನು ನೀವು ನೋಡ್ಬೋದು. ಹಾಗೆ ಈ ಒಂದು ವ್ರತಗಳನ್ನಾಗಲಿ ಪೂಜೆಯನ್ನಾಗಲಿ ಮಂತ್ರ ಪಠಣೆಯನ್ನಾಗಲಿ ಮಾಡುವಾಗ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹೆಚ್ಚಾಗಿ ಪಠಿಸಿ ಅಂತಲೇ ಹೇಳ್ತೀನಿ. ಯಾಕಂದರೆ ಆವಾಗ ಮೈಂಡು ಪೀಸ್ಫುಲ್ ಆಗಿರುತ್ತೆ. ಆಗ ನಿಮಗೆ ಯಾವುದೇ ಒಂದು ರೀತಿಯ ಅಡೆತಡೆಗಳು ಇರೋದಿಲ್ಲ. ಹಾಗಾಗಿ ಆವಾಗ ನೀವು ಪಾಸಿಟಿವ್ ಆಗಿ ಎಲ್ಲವನ್ನು ಕೂಡ ಪಠಿಸ್ತಾ ಬರೋದ್ರಿಂದ ನಿಮಗೆ ಪಾಸಿಟಿವ್ ಆಗಿ ಎಲ್ಲವನ್ನು ಕೂಡ ಆಕರ್ಷಣೆ ಮಾಡೋ ಒಂದು ಶಕ್ತಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ಮಂತ್ರ ಯಾವುದು ಅಂತ ತಿಳ್ಕೊಳ್ಳೋದಾದರೆ, ಮಂತ್ರ ಬಂದು ಹೀಗಿರುತ್ತೆ: ಓಂ ನಮೋ ಭಗವತೆ ವರಹಾರೂಪಾಯ ನಮಃ. ಓಂ ನಮೋ ಭಗವತೆ ವರಹಾರೂಪಾಯ ನಮಃ. ಓಂ ನಮೋ ಭಗವತೆ ವರಹಾರೂಪಾಯ ನಮಃ.
ಓಂ ನಮೋ ಭಗವತೆ ವರಹಾರೂಪಾಯ ನಮಃ. ಓಂ ನಮೋ ಭಗವತೆ ವರಹಾರೂಪಾಯ ನಮಃ. ಓಂ ನಮೋ ಭಗವತೆ ವರಹಾರೂಪಾಯ ನಮಃ. ಓಂ ನಮೋ ಭಗವತೆ ವರಹಾರೂಪಾಯ ನಮಃ. ಓಂ ನಮೋ ಭಗವತೆ ವರಹಾರೂಪಾಯ ನಮಃ. ಓಂ ನಮೋ ಭಗವತೆ ವರಹಾರೂಪಾಯ ನಮಃ. ಈ ರೀತಿಯಾಗಿ ನೀವು 108 ಬಾರಿ ಮಂತ್ರವನ್ನು ಪಠಿಸೋದಾಗಲಿ ಅಥವಾ ಬರ್ಕೊಂಡು ಬರೋದಾಗಲಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವಂಥ ಆರ್ಥಿಕ ಸಮಸ್ಯೆಗಳು, ಮಾಟಮಂತ್ರದ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಅಂತ ನಾನು ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನೀವು ನೋಡಬೇಕು ಅಂದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೀವೇ ಮೊದಲು ನೋಡ್ಬೋದಾಗಿರುತ್ತೆ. ವ್ಲಾಗು ಕೂಡ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋಗೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ವ್ಲಾಗು ಕೂಡ ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಮಧ್ಯ ವ್ಲಾಗು ಕೂಡ ಬರ್ತಾ ಇರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.